ಹಾಯ್ ವಿವರ್ಸ್, ಇವತ್ತು ನಾವು ವೈಟ್ ಸಾಸು ಇದನ್ನು ನೀವು ಪಿಜ್ಜಾಗೆ, ಚಪಾತಿಗೆ, ಬ್ರೆಡ್ಗೆ ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಾರ್ನನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಬೆಣ್ಣೆನ ಹಾಕಿದ್ದೀನಿ. ನಿಮಗೆ ಬೆಣ್ಣೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಬಳಸ್ಕೋಬೋದು. ಬಟ್ ಬೆಣ್ಣೆ ಸ್ವಲ್ಪ ಜಾಸ್ತಿ ಇರೋದರಿಂದ ನಾವು ಇದಕ್ಕೆ ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಹಿಟ್ಟಾಗಲಿ ಹಾಕಿದಾಗ ಬೈಂಡಿಂಗು ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಇಲ್ಲಿ ಬೆಣ್ಣೆನ ಜಾಸ್ತಿನೇ ಬಳಸ್ಕೋಬೇಕು. ಈ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಬೇಕು. ಇದು ತೀರಾ ಬಿಸಿಯಾಗಿ ಬೆಣ್ಣೆ ತುಪ್ಪ ಆಗೋವರೆಗೂ ಕರಗಬೇಕಾಗಿದ್ದೇನೂ ಇಲ್ಲ. ಬೆಣ್ಣೆ ಸ್ವಲ್ಪ ಮೆಲ್ಟ್ ಆದರೆ ಸಾಕು. ಹೊರಗಡೆ ಬೇರೆ ಥರದ ಸಾಸ್ಗಳು ಈ ಥರ ಎಲ್ಲ ಸಿಗುತ್ತೆ. ಬಟ್ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಹೆಲ್ದಿಯಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ 1.5 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೋದು, ಆದರೆ ತುಂಬ ಬೇಗ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ವಿಸ್ಕರಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಇನ್ನು ಅರ್ಧ ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಬೆಣ್ಣೆ ಪ್ರಮಾಣನ ಜಾಸ್ತಿ ಹಾಕಿರೋದ್ರಿಂದ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೆ ನೋಡಿಬಿಟ್ಟು ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಫ್ಲೇಮನ್ನು ಲೋ ಇಟ್ಕೊಂಡಿರಬೇಕು, ಇಲ್ಲ ಅಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಈಗ ನಾನು 1 ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಹಾಲನ್ನು ಹಾಕಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದು ಒಂದು 3 ನಿಮಿಷ ಬಿಸಿ ಆಗ್ತಾ ಇದ್ದ ಹಾಗೇ ಈ ರೀತಿ ಗಟ್ಟಿ ಆಗುತ್ತೆ. ಮತ್ತೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದೇ ಸಾರಿ ನಾವು ಹಾಲನ್ನು ಹಾಕಿ ಮಿಕ್ಸ್ ಮಾಡಿದರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪನೇ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಮಿಕ್ಸ್ ಮಾಡೋದ್ರಿಂದ ಎಲ್ಲಿ ಗಂಟುಗಳಾಗೋ ಸಾಧ್ಯತೆಗಳು ಇರೋದಿಲ್ಲ. ನಾವು ಒಂದೇ ಸಾರಿ ಹಾಲನ್ನು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಗಂಟುಗಳಾಗುತ್ತೆ. ಆ ಕಾರಣಕ್ಕೆ ಹಿಟ್ಟನ್ನಾಗಲಿ ಹಾಲನ್ನಾಗಲಿ ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈಗ ಉಳಿದಂಥ ಎಲ್ಲ ಹಾಲನ್ನು ನಾನು ಹಾಕಿದ್ದೀನಿ. 1 ಕಪ್ ಹಾಲನ್ನು ನಾನು 3 ಸಾರಿ ಡಿವೈಡ್ ಮಾಡಿ ಹಾಕಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಈ ರೀತಿ ಮಿಕ್ಸ್ ಆದರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸಿದ್ದೀನಿ. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಲೋವಲ್ಲಿ ಇಟ್ಟೇ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ಆ ಕಾರಣಕ್ಕೆ ಈಗ ನಾನು 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೀವು ಆರಿಗಾನೋ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಫ್ಲೇವರ್ಸ್ ಬೇಕು ಅನ್ನೋದಾದರೆ ಬೇರೆ ಥರದ್ದು ಯಾವುದಾದ್ರೂ ಫ್ಲೇವರ್ಸ್ನ ನೀವು ಬಳಸ್ಕೋಬೋದು. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ನಾನಿವತ್ತು ಮುಂಚೆನೇ ಹೇಳಿದ ಹಾಗೆ ಕಾರ್ನನ್ನು ಹಾಕ್ತೀನಿ. ಇದು ಈ ಥರ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೀಸ್ಗಳಲ್ಲಿ ತುಂಬ ವೆರೈಟಿಗಳು ಸಿಗುತ್ತೆ. ಅದರಲ್ಲಿ ನೀವು ಯಾವುದನ್ನು ಬೇಕಾದರೂ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು 1 ಪೀಸ್ ಮಾತ್ರ ಅದನ್ನು ಚೀಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಬೇಕು ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ಚೀಸನ್ನು ಹಾಕ್ಕೋಬೋದು. ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಈಗ ಫ್ಲೇಮನ್ನು ಆಫ್ ಮಾಡಿದ್ದೀನಿ ನಾನು.
ಅದು ಬಿಸಿ ಇರೋ ಕಾರಣಕ್ಕೆ ಇನ್ನೂ ಕೂಡ ಈ ರೀತಿ ಬಬಲ್ಸ್ ಬರ್ತಾಯಿದೆ. ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರೋವಂಥ ಕಾರ್ನನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ಥರದ ತರಕಾರಿಗಳನ್ನು ಕೂಡ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಕೂಡ ಇರುತ್ತೆ. ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ರುಚಿಯಾಗಿಯೂ ಇರುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಮತ್ತೆ ಒಂದು ಸ್ವಲ್ಪ ಲೋ ಫ್ಲೇಮನ್ನು ಮಾಡಿಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಇದು ಸ್ವಲ್ಪ ಕೂಲ್ ಆಗೋವರೆಗೂ ಬಿಟ್ಬಿಟ್ಟು ನೀವು ಇದನ್ನು ಫ್ರೀಝರಲ್ಲಿ ಕೂಡ ಇಟ್ಕೋಬೋದು. ಒಂದು ವಾರದವರೆಗೂ ಇದು ಏನೂ ಆಗಲ್ಲ. ನೋಡಿ ಈ ರೀತಿ ಆಗಿದೆ. ಈಗ ಇದಕ್ಕೆ ನಾನು ತಣ್ಣಗಾದಮೇಲೆ ಇದನ್ನು ಫ್ರೀಝರಲ್ಲಿ ತೆಗೆದು ಇಟ್ಕೊಳ್ತೀನಿ. ನನಗೆ ಯಾವಾಗ ಬೇಕೋ ಆವಾಗ ದೋಸೆಗೆ ಅಥವಾ ಚಪಾತಿಗೆ ಅಥವಾ ಪಿಜ್ಜಾಗೆ ಈ ಥರ ಬೇಕು ಅಂದಾಗ ಇದನ್ನು ನಾನು ಬಳಸ್ಕೊಳ್ತೀನಿ. ಇವತ್ತು ನನ್ನ ಮಗಳು ಬ್ರೆಡ್ಡಿಗೆ ಹಚ್ಚಿಕೊಡು ಮಮ್ಮಿ ಅಂತ ಹೇಳಿದ್ದಕ್ಕೆ ಬ್ರೆಡ್ಡಿಗೆ ಇದನ್ನು ನಾನು ಅಪ್ಲೈ ಮಾಡಿ ಕೊಡ್ತೀನಿ. ಬ್ರೆಡ್ಡಿಗೆ ಕೂಡ ನೀವು ಟೊಮೆಟೊ ಕೆಚಪ್ಪು ಆ ಥರ ಯಾವುದನ್ನಾದರೂ ಹಾಕಿಬಿಟ್ಟು ಕೂಡ ಈ ಸಾಸನ್ನು ಕೂಡ ಹಾಕಿ ಕೊಡ್ಬೋದು. ನಾನು ಇಲ್ಲಿ ನನ್ನ ಮಗಳಿಗೆ ಬ್ರೆಡ್ಡಿಗೆ ಸ್ವಲ್ಪ ಟೊಮೆಟೊ ಕೆಚಪ್ಪನ್ನ ಹಾಕಿಬಿಟ್ಟು ಅಥವಾ ಬೇರೆ ಥರದ ಪಿಜ್ಜಾ ಸಾಸ್ಗಳು ಸಿಗುತ್ತಲ್ವ ಅದನ್ನು ಕೂಡ ಯಾವುದನ್ನಾದರೂ ಹಾಕಿಬಿಟ್ಟು ಈ ರೀತಿ ಇದನ್ನು ನೀವು ಸ್ಪ್ರೆಡ್ ಮಾಡಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಬ್ರೆಡ್ ಜೊತೆ ಎಲ್ಲ ಈ ರೀತಿ ಅಪ್ಲೈ ಮಾಡಿಕೊಂಡು ಇದನ್ನು ತಿಂತಾಯಿದ್ರೆ ನಾವು ಪಿಜ್ಜಾನೇ ತಿಂತಾಯಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಇದನ್ನು ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ನೀರನ್ನು ಅಥವಾ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಸ್ವಲ್ಪ ತೆಳುವಾಗಿ ಮಾಡಿ ನೀವು ಪಾಸ್ತಾ ಕೂಡ ಮಾಡ್ಕೋಬೋದು. ಬೇಯಿಸಿರೋ ಅಂಥ ಪಾಸ್ತಾನ ಸ್ವಲ್ಪ ಲಿಕ್ವಿಡ್ ಮಾಡಿಕೊಂಡು ಇದನ್ನು ಪಾಸ್ತಾ ಜೊತೆ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹೆಲ್ದಿ ಕೂಡ ಹೌದು. ನಾವು ಹೊರಗಡೆಯಿಂದ ಬೇರೆ ಥರದ ಸಾಸ್ಗಳನ್ನ ಅದೆಲ್ಲ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಒಂದು 10 ನಿಮಿಷದಲ್ಲಿ ಈ ರೀತಿ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಹೆಲ್ದಿ ಆಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಬೇಕು ಅನ್ನೋದಾದರೆ ಲಂಚ್ ಬಾಕ್ಸ್ಗೂ ಕೂಡ ಕಟ್ಬೋದು. ಥ್ಯಾಂಕ್ ಯು.